Hi, this is Manjunath Amrutnawar and you are watching my official YouTube channel Manjunath Grammar Guru. Dear friends, today we are going to discuss about the new concept articles. Articles ಅಂತ ಹೇಳಿದಾಗ ತುಂಬಾ ಈಸಿ ಆಗಿರುವಂತ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಹೈಸ್ಕೂಲ್ ಲೆವೆಲ್ ಅಲ್ಲಿ ಅಥವಾ ಅಕಾಡೆಮಿಕ್ ಲೆವೆಲ್ ಅಲ್ಲಿ ನಾವು ಆರ್ಟಿಕಲ್ಸ್ ಗಳನ್ನ ಕಲಿತಾಗ ತುಂಬಾ ಈಸಿ ಆಗಿರುವಂತಹ ಕಾನ್ಸೆಪ್ಟ್ ಅಂತ ಹೇಳಿ ಅನ್ಕೊಂಡಿರ್ತೀವಿ. ಬಟ್ ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಆರ್ಟಿಕಲ್ಸ್ ತುಂಬಾ ಇನ್ಫಾರ್ಮೇಶನ್ ಅನ್ನ ಒಳಗೊಂಡಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅಕಾಡೆಮಿಕ್ ಲೆವೆಲ್ ಅಲ್ಲಿ ನಾವು ನೋಡಿದೆ ಅದನ್ನ ಇವತ್ತು ಕಾಂಪಿಟೇಟಿವ್ ಲೆವೆಲ್ ಅಂತ ಬಂದಾಗ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಯಾವೆಲ್ಲ ಮಾಹಿತಿಗಳನ್ನ ಈ ಆರ್ಟಿಕಲ್ಸ್ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮುಖ್ಯವಾಗಿ ನಾನು ಮೊದಲು ಬೇಸಿಕ್ ಮಾತಾಡ್ತಾ ಬರ್ತೀನಿ. ಆರ್ಟಿಕಲ್ಸ್ ಅಲ್ಲಿ 3 ಆರ್ಟಿಕಲ್ಗಳನ್ನು ನಾವು ನೋಡ್ತೀವಿ. ಎ, ಆನ್ ಮತ್ತು ದ ಅಂತಕ್ಕಂತಹ ಆರ್ಟಿಕಲ್. ಇದೆಲ್ಲ ಬೇಸಿಕ್ ಪಾಯಿಂಟ್ ನಾನು ಈಗ ಹೇಳ್ತಾ ಇರೋದು. ಎ, ಆನ್, ದ ಅಂತಕ್ಕಂತಹ ಆರ್ಟಿಕಲ್ಗಳು 3 ಇರುವಂತದ್ದು. ಆ ಆರ್ಟಿಕಲ್ಗಳನ್ನ ಮತ್ತೆ ನಾವು ಎರಡು ಡಿವಿಷನ್ ಆಗಿ ಭಾಗ ಮಾಡ್ತೀವಿ. ಅಂದ್ರೆ ಒಂದನೇದ್ದು ಇನ್ಡೆಫಿನೆಟ್ ಆರ್ಟಿಕಲ್ಸ್, ಎರಡನೇದ್ದು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ. ಇನ್ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ನಾವು ಎ ಮತ್ತು ಆನ್ ಅನ್ನ ನೋಡಿದ್ರೆ, ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ನಾವು ದ ಅಂತಕ್ಕಂತಹ ಆರ್ಟಿಕಲ್ ಅನ್ನ ನೋಡ್ತೀವಿ. ಇದು ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅಂತ ಹೇಳಿ ಬಂದಾಗ ಇನ್ಡೆಫಿನೆಟ್ ಆರ್ಟಿಕಲ್ ಎ ಆನ್ ಆಗುತ್ತೆ, ಡೆಫಿನೆಟ್ ಆರ್ಟಿಕಲ್ ದ ಆಗುತ್ತೆ. ಇರುವುದೇ 3 ಆರ್ಟಿಕಲ್ಸ್ಗಳು. ಇನ್ನ ಈ ಆರ್ಟಿಕಲ್ಸ್ ಗಳನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ನೌನ್ ಎಲ್ಲಿರುತ್ತೋ ಅದರ ಹಿಂದ್ಗಡೆ ನಾವು ಆರ್ಟಿಕಲ್ಸ್ ಗಳನ್ನ ಬಳಸ್ತೀವಿ. ಅಂದ್ರೆ ನಾಮಪದಗಳನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳು ಇವಾಗಿರ್ತವೆ ಅಥವಾ ವರ್ಡ್ಗಳು ಇವಾಗಿರ್ತವೆ. ಸೊ ಅದಕ್ಕಾಗಿ ಇವುಗಳನ್ನ ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತನೂ ಕೂಡ ಕರಿತೀವಿ. ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ತಿಳಿಸುವಾಗ ಈ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ನೋಡಿಲ್ಲ ಅವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ಜೆಕ್ಟಿವ್ ಕ್ಲಾಸ್ ನ ಲಿಂಕ್ ಕೊಟ್ಟಿರ್ತೀವಿ, ಅದನ್ನ ದಯವಿಟ್ಟು ಹೋಗಿ ನೋಡಿ. ಆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ಹೇಳ್ತಾ ಕುಂತ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಆ ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ನೀವು ಒಂದ್ಸರಿ ನೋಡಿ. ಇನ್ನ ಈ ಬೇಸಿಕ್ ಅಂತ ಬಂದಾಗ ಆರ್ಟಿಕಲ್ಸ್ ಗಳನ್ನ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ವಿ, ನೌನ್ ಗಳ ಹಿಂದ್ಗಡೆ ಆರ್ಟಿಕಲ್ಸ್ ಗಳನ್ನ ಬಳಸ್ತೀವಿ. ಅದು ಏನೇ ಆಗಿರ್ಬೋದು, ಆನ್ ಆಗಿರ್ಬೋದು ಅಥವಾ ದ ಅನ್ನೋ ಆರ್ಟಿಕಲ್ ಆಗಿರ್ಬೋದು. ಯಾವುದೇ 3 ಆರ್ಟಿಕಲ್ ಅಲ್ಲಿ ಯಾವುದೇ ಆರ್ಟಿಕಲ್ ಆದ್ರೂ ಕೂಡ ನಾವು ನಾಮಪದಗಳ ಹಿಂದ್ಗಡೆ ಬಳಸ್ತೀವಿ. ನಾನು ನಿಮಗೆ ನೌನ್ ಕಾನ್ಸೆಪ್ಟ್ ತಿಳಿಸುವಾಗ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ. ಏನಂತ, ಆರ್ಟಿಕಲ್ ಪ್ಲಸ್ ವರ್ಡ್ ಬಂದ್ರೆ ಅದನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ, ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ಟ್ರಿಕ್ ಅನ್ನ ನಿಮಗೆ ನಾನು ನೌನ್ ಚಾಪ್ಟರ್ ಅನ್ನ ಹೇಳುವಾಗ, ನೌನ್ ಕ್ಲಾಸ್ ಅನ್ನ ಮಾಡುವಾಗ ಈ ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ. ಅಂದ್ರೆ ಇದ್ರ ಅರ್ಥ, ಒಂದು ಶಬ್ದ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಬಳಸ್ತಕ್ಕಂತಹ ಶಬ್ದ ಆರ್ಟಿಕಲ್ ಆಗಿರುತ್ತೆ. ಅಂದ್ರೆ ನಾಮಪದಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಬಳಸ್ತೀವಿ. ಆ ವರ್ಡ್ ಏನಾಗಿರುತ್ತೆ, ನಾಮಪದ ಅಥವಾ ನೌನ್ ಆಗಿರುತ್ತೆ. ಸೊ ಇಷ್ಟೇ. ಎ, ಆನ್, ದ ಅಂತಕ್ಕಂಥ ಆರ್ಟಿಕಲ್ಸ್ ಗಳನ್ನ ನಾವು ನೌನ್ ಗಳಿಗೆ ಬಳಸ್ತೀವಿ ವಿನಃ ಬೇರೆ ಯಾವುದೇ ಪಾರ್ಟ್ಸ್ ಆಫ್ ಸ್ಪೀಚ್ ಗಳಿಗೂ ಕೂಡ ನಾವು ಆರ್ಟಿಕಲ್ಸ್ ಅನ್ನ ಬಳಸೋದಿಲ್ಲ. ಇದು ಬೇಸಿಕ್ ಪಾಯಿಂಟ್ ಆಯ್ತು. ಇನ್ನ ಈ ಇನ್ಡೆಫಿನೆಟ್ ಆರ್ಟಿಕಲ್ ಮತ್ತೆ ಡೆಫಿನೆಟ್ ಆರ್ಟಿಕಲ್ ಅನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ ಅನ್ನ ಅಂದ್ರೆ ಎ ಮತ್ತು ಆನ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ಈಗ ಇನ್ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ, ಯಾವ ಸಂದರ್ಭದಲ್ಲಿ ಎ ಬಳಸಬೇಕು, ಯಾವ ಸಂದರ್ಭದಲ್ಲಿ ಆನ್ ಬಳಸಬೇಕು, ಮತ್ತು ಅವೆರಡು ಏನ್ ಇಂಡಿಕೇಟ್ ಮಾಡ್ತವೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಇನ್ಡೆಫಿನೆಟ್ ಆರ್ಟಿಕಲ್ಸ್, ಅದರಲ್ಲಿ ಎ ಮತ್ತು ಆನ್ ಅಂತಕ್ಕಂಥ ಆರ್ಟಿಕಲ್ಸ್ ಗಳನ್ನ ನೋಡ್ತೀವಿ. ಯಾವ ವಿಷಯದ ಬಗ್ಗೆ ಅಥವಾ ಯಾವ ವಸ್ತುವಿನ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರುವುದಿಲ್ವೋ ಅಂತ ಸಂದರ್ಭದಲ್ಲಿ ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಗಳನ್ನ ಬಳಸ್ತೀವಿ. ಈಗ ವೇರ್ ವಿ ಶುಡ್ ಹ್ಯಾವ್ ಟು ಯೂಸ್ ಎ ಅಂಡ್ ಆನ್ ಆರ್ಟಿಕಲ್ ಅಂಡ್ ವೇರ್ ವಿ ಶುಡ್ ನಾಟ್ ಯೂಸ್ ಎ ಅಂಡ್ ಆನ್ ಆರ್ಟಿಕಲ್ ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಬಂದ್ರೆ ಸಿಂಗ್ಯುಲರ್ ನೌನ್ಗಳನ್ನ ಡಿನೋಟ್ ಮಾಡ್ಲಿಕ್ಕೆ ನಾವು ಎ ಮತ್ತು ಆನ್ ಆರ್ಟಿಕಲ್ ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಅ ಕಾರ್, a boy, an
ಆನ್ ಆಪಲ್, ಆನ್ ಎಲಿಫೆಂಟ್ ಅಥವಾ ಆನ್ ಎಗ್ ಅಂತ ಬರ್ಕೊಳ್ಳಿ. ಅ ಕಾರ್, ಅ ಬಾಯ್, ಆನ್ ಆಪಲ್, ಆನ್ ಎಗ್ ಅಂತ ಇದೆ. ಸೊ ಏನು ಇಂಡಿಕೇಟ್ ಮಾಡ್ತಾ ಇದೆ? ಅ ಕಾರ್ ಅಂದ್ರೆ ಒಂದೇ ಕಾರು, ಅ ಬಾಯ್ ಅಂದ್ರೆ ಒಬ್ಬನೇ ಹುಡುಗ, ಆನ್ ಆಪಲ್ ಅಂದ್ರೆ ಒಂದೇ ಆಪಲ್, ಆನ್ ಎಗ್ ಅಂದ್ರೆ ಒಂದೇ ಎಗ್. ಅಂದ್ರೆ ಸಿಂಗ್ಯುಲರ್ ನೌನ್ ಗಳನ್ನ ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ ನಾವು ಎ ಮತ್ತು ಆನ್ ಅಂತಕ್ಕಂತಹ ಆರ್ಟಿಕಲ್ಸ್ ಗಳನ್ನ ಬಳಸ್ತೀವಿ. ಇದು ಮೊದಲೇ ಕಾನ್ಸೆಪ್ಟ್ ಆಗಿತ್ತು. ಇನ್ನು ಎಲ್ಲಿ ಬಳಸಬಾರದು ಅಂತ ಹೇಳಿದ್ರೆ, ಪ್ಲೂರಲ್ ಫಾರ್ಮ್ ಇದ್ದಾಗ, ಇದೇ ನೌನ್ಗಳು ಪ್ಲೂರಲ್ ಫಾರ್ಮ್ ಇದ್ದಾಗ ಆರ್ಟಿಕಲ್ ಗಳನ್ನ ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಅ ಕಾರ್ಸ್ ಅಂತ ಬರೆದ್ರೆ ಇದು ತಪ್ಪು. ಯಾಕೆ ತಪ್ಪು ಅಂತ ಹೇಳಿದ್ರೆ, ಕಾರ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ಅದ್ರ ಹಿಂದ್ಗಡೆ ಆರ್ಟಿಕಲ್ ಗಳನ್ನ ಬಳಸೋದಿಲ್ಲ. ಆನ್ ಎಗ್ಸ್ ಅಂತ ಬರೆಯೋಗಿಲ್ಲ. ಆನ್ ಎಗ್ಸ್ ಅಂತ ಬಂದ್ರೆ ಅದು ತಪ್ಪು. ಯಾಕಂತ ಹೇಳಿದ್ರೆ ಎಗ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿರುತ್ತೆ, ಅದಕ್ಕೋಸ್ಕರ ಅದ್ರ ಹಿಂದ್ಗಡೆ ಆರ್ಟಿಕಲ್ ಎ ಆಗ್ಲಿ ಆನ್ ಆಗ್ಲಿ ಬಳಸೋ ಆಗಿಲ್ಲ. ಕಾನ್ಸೆಪ್ಟ್ ಇಷ್ಟೇ. ಎ ಮತ್ತು ಆನ್ ಅಂತಕ್ಕಂಥ ಆರ್ಟಿಕಲ್ ಗಳನ್ನ ಎಲ್ಲಿ ಬಳಸಬೇಕು? ಸಿಂಗ್ಯುಲರ್ ನೌನ್ ಗಳನ್ನ ಡಿನೋಟ್ ಮಾಡ್ಲಿಕ್ಕೆ ಎ ಮತ್ತು ಆನ್ ಅನ್ನ ಬಳಸ್ತೀವಿ. ಎಲ್ಲಿ ಬಳಸಬಾರದು ಅಂತ ಹೇಳಿದ್ರೆ, ನೌನ್ಗಳು ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ದಾಗ ಅದರ ಹಿಂದ್ಗಡೆ ನಾವು ಎ ಆಗ್ಲಿ ಅಥವಾ ಆನ್ ಆಗ್ಲಿ ಬಳಸಬಾರದು. ಇಲ್ಲಿ ಎ ಯಾಕೆ ಬಳಸಿದ್ವಿ, ಇಲ್ಲಿ ಆನ್ ಯಾಕೆ ಬಳಸಿದ್ವಿ ಅನ್ನೋದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಬಟ್ ಫಸ್ಟ್ ಕಾನ್ಸೆಪ್ಟ್ ಏನು? ಸಿಂಗ್ಯುಲರ್ ನೌನ್ ಗಳನ್ನ ಡಿನೋಟ್ ಮಾಡ್ಲಿಕ್ಕೆ ಎ ಮತ್ತು ಆನ್ ಅನ್ನ ಬಳಸ್ತೀವಿ. ಪ್ಲೂರಲ್ ಫಾರ್ಮ್ ಅಲ್ಲಿ ನೌನ್ ಇದ್ರೆ ಅಲ್ಲಿ ಎ ಆಗ್ಲಿ ಮತ್ತು ಆನ್ ಆಗ್ಲಿ ಆರ್ಟಿಕಲ್ ಗಳನ್ನ ಬಳಸೋ ಹಾಗಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಎ ಮತ್ತು ಆನ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ, ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಎ ಅನ್ನೋ ಆರ್ಟಿಕಲ್ ಬಳಸಬೇಕು. ಓವೆಲ್ ಸೌಂಡ್ ಅಂತ ಇದ್ದಾಗ ಅಲ್ಲಿ ಆನ್ ಅಂತಕ್ಕಂಥ ಆರ್ಟಿಕಲ್ ಗಳನ್ನ ಬಳಸಬೇಕು. ನಮ್ಮ ಇಂಗ್ಲಿಷ್ ಅಲ್ಲಿ ಅಲ್ಫಾಬೆಟ್ ಅಲ್ಲಿ 26 ಲೆಟರ್ಸ್ ಗಳಿವೆ. ಆ 26 ಲೆಟರ್ಸ್ ಅಲ್ಲಿ ಓವೆಲ್ ಲೆಟರ್ ಯಾವ್ಯಾವ ಅಂತ ಹೇಳಿದ್ರೆ ಎ, ಇ, ಐ, ಓ, ಯು ಅಂತಕ್ಕಂಥವು ಓವೆಲ್ ಲೆಟರ್ ಗಳಾಗಿವೆ. ಈ ಓವೆಲ್ ಲೆಟರ್ ಗಳನ್ನ ಬಿಟ್ಟು ಬಾಕಿ ಇರ್ತಕ್ಕಂಥ 21 ಲೆಟರ್ ಗಳನ್ನ ನಾವು ಕಾನ್ಸೋನೆಂಟ್ ಲೆಟರ್ ಗಳಂತ ಹೇಳಿ ಕರಿತೀವಿ. ಆದ್ರೆ ಸ್ಕೂಲಲ್ಲಿ ಅಥವಾ ನಾವು ಕಲ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಏನಂತ ಹೇಳಿರ್ತಾರೆ ಅಂತ ಹೇಳಿದ್ರೆ, ಓವೆಲ್ ಲೆಟರ್ ಬಂದಾಗ ಆನ್ ಬಳಸ್ರಿ, ಕಾನ್ಸೋನೆಂಟ್ ಲೆಟರ್ ಬಂದಾಗ ಎ ಅನ್ನುವಂತಹ ಆರ್ಟಿಕಲ್ ಬಳಸ್ರಿ ಅಂತ ಹೇಳಿರ್ತಾರೆ. ಇದು ಅಬ್ಸಲ್ಯೂಟ್ಲಿ ರಾಂಗ್ ಕಾನ್ಸೆಪ್ಟ್. ಅದು ಯಾಕಂತ ಹೇಳಿದ್ರೆ, ಕಾನ್ಸೋನೆಂಟ್ ಲೆಟರ್ ಬಂದಾಗ ಎ ಬಳಸೋದಲ್ಲ, ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಬಳಸಬೇಕು. ಓವೆಲ್ ಲೆಟರ್ಸ್ ಬಂದಾಗ ಆನ್ ಬಳಸೋದಲ್ಲ, ಓವೆಲ್ ಸೌಂಡ್ಸ್ ಬಂದಾಗ ಅಥವಾ ಸೌಂಡ್ ಬಂದಾಗ ಆನ್ ಅನ್ನ ಬಳಸಬೇಕು. ಒಂದಷ್ಟು ಎಕ್ಸಾಂಪಲ್ ಮುಖಾಂತರ ನೋಡೋಣ ಹೇಗೆ ಅಂತ ಹೇಳಿ. ಆಗ್ಲೇ ನೋಡಿದ್ವಿ ಅ ಕಾರ್, ಅ ಬುಕ್. ಇಲ್ಲಿ ಕಾರ್ ಅನ್ನೋದು ಸಿ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಿರದೆ. ಯಾವ ರೀತಿ ಕಾ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದೀವಿ ಅಂತ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದ್ರೆ ಅಲ್ಲಿ ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ಬುಕ್ ಅಂತ ಇದೆ, ಬುಕ್ ಅನ್ನೋದ್ರಲ್ಲಿ ಬಿ ಅಂತ ಹೇಳಿ ಫಸ್ಟ್ ಲೆಟರ್ ಇದೆ ಅಲ್ವಾ, ಇದನ್ನ ನಾವು ಬೂ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಇಂದ ಪ್ರಾರಂಭ ಮಾಡ್ತಾ ಇದೀವಿ. ಬೂ ಅಂತ ಹೇಳಿದ್ರೆ ಕಾನ್ಸೋನೆಂಟ್ ಸೌಂಡ್ ಆಗಿದೆ. ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಎ ಅನ್ನುವ ಆರ್ಟಿಕಲ್ ಅನ್ನ ಬಳಸಬೇಕು. ಇನ್ನ ಓವೆಲ್ ಸೌಂಡ್ ಬಂದಾಗ ಯಾವ ರೀತಿ ಆನ್ ಬಳಸಬೇಕು ಅಂತ ಹೇಳಿದ್ರೆ, ನಾಗ್ಲೇ ನೋಡಿದ್ವಿ ಆನ್ ಆಪಲ್ ಅಂತ ಹೇಳಿ. ಆನ್ ಆಪಲ್ ಆ ಅನ್ನೋದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಆ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಆರ್ಟಿಕಲ್ ಯಾವ್ದು ಬಳಸಬೇಕು? ಆನ್ ಅನ್ನುವಂತಹ ಆರ್ಟಿಕಲ್ ಬಳಸಬೇಕು. ಓವೆಲ್ ಲೆಟರ್ ಕೂಡ ಇದೆ, ಓವೆಲ್ ಲೆಟರ್ ಕೂಡ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಆನ್ ಎಗ್, ಆನ್ ಎಗ್ ಅಂತ ಇದೆ. ಸೊ ಇ ಅನ್ನೋದು ಓವೆಲ್ ಲೆಟರ್ ಆಗಿದೆ. ಇದ್ರ ಹಿಂದ್ಗಡೆ ನಾವು ಆನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತಾ ಇದೀವಿ. ಸೌಂಡ್ ಕೂಡ ಓವೆಲ್ ಸೌಂಡೇ ಬರ್ತಾ ಇದೆ, ಎಗ್ ಎಗ್ ಅಂತ ಹೇಳ್ತಾ ಇದೀವಿ. ಸೊ ಎ ಅನ್ನೋದು ಸ್ವರ ಆಗಿರೋದ್ರಿಂದ ಅದರ ಹಿಂದ್ಗಡೆ ನಾವು ಆನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸಬೇಕು. ಸೊ ಕಾನ್ಸೆಪ್ಟ್ ಇಷ್ಟೇ. ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಬಳಸಬೇಕು, ಓವೆಲ್ ಸೌಂಡ್ ಬಂದಾಗ ಆನ್ ಬಳಸಬೇಕು. ಇದಷ್ಟು ಬೇಸಿಕ್ ಆಯ್ತು.
ಇದರಲ್ಲಿ ಅಡ್ವಾನ್ಸ್ ಲೆವೆಲ್ ಅಂತ ಬರುತ್ತೆ. ಏನು ಅಡ್ವಾನ್ಸ್ ಲೆವೆಲ್ ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಸೊ ಇದು ಈಸಿ ಆಗಿರ್ತಕ್ಕಂಥ ಕ್ವಶನ್ ಅಥವಾ ಈಸಿ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳಾಗು. ಇಲ್ಲಿ ಯೂನಿವರ್ಸಿಟಿ ಅಂತ ಬರಿತೀನಿ. ಯೂನಿವರ್ಸಿಟಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಯೂನಿಟ್ ಅಂತ ಬರಿತೀನಿ. ಆಮೇಲೆ ಅಂಬ್ರೇಲಾ ಅಂತ ಬರಿತೀನಿ. ಅಂಬ್ರೇಲಾ. ಸೊ ಯೂನಿವರ್ಸಿಟಿ ಅಂತ ಇದೆ, ಯೂನಿಟ್ ಅಂತ ಇದೆ, ಅಂಬ್ರೇಲಾ ಅಂತ ಇದೆ. ಇವುಗಳ ಹಿಂದ್ಗಡೆ ಯಾವ ಆರ್ಟಿಕಲ್ ಅನ್ನ ಬಳಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆಟರ್ ನೋಡಿ, ಯು ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯು ಅನ್ನೋದೇನು? ಓವೆಲ್ ಲೆಟರ್. ಓವೆಲ್ ಲೆಟರ್ ಹಿಂದ್ಗಡೆ ನಮ್ಗೆ ಏನ್ ಬಳಸಂತ ಹೇಳಿರ್ತಾರೆ? ಆನ್ ಬಳಸ್ರಿ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್ ಅಂತ ಹೇಳಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇಲ್ಲಿರ್ತಕ್ಕಂತಹ ಲೆಟರ್ ಮೇಲೆ ಹೋಗ್ಬೇಡಿ. ಇದ್ರದ್ದು ಪ್ರೊನೌನ್ಸಿಯೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಯು ಅಂತ ಹೇಳಿ ಪ್ರಾರಂಭ ಆಗತ್ತೆ. ಕನ್ನಡದಲ್ಲಿ ಬೇಕಿದ್ರೆ ಬರ್ಕೊಂಡು ನೋಡಿ. ಇದು ಯು ಅನ್ನುವಂತಹ ಪ್ರೊನೌನ್ಸಿಯೇಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ನಾವು ಅ ಅನ್ನೋ ಆರ್ಟಿಕಲ್ ಬಳಸಬೇಕು, ವಿನಃ ಆನ್ ಅನ್ನ ಬಳಸೋ ಹಾಗಿಲ್ಲ. ಸೊ ಇಲ್ಲಿಯೂ ಕೂಡ ಸೇಮ್. ಯೂನಿಟ್ ಅಂತ ಹೇಳಿ ಯು ಇಂದ ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಹಿಂದ್ಗಡೆ ನಾವು ಎ ಅನ್ನೋ ಆರ್ಟಿಕಲ್ ಅನ್ನ ಬಳಸಬೇಕು, ವಿನಃ ಆನ್ ಅನ್ನೋ ಆರ್ಟಿಕಲ್ ಅನ್ನ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಂಬ್ರೆಲಾ ಅಂತ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಅದಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಯು ಇತ್ತು, ಇಲ್ಲಿ ಯು ಇತ್ತು, ಇಲ್ಲಿ ಯುವೇ ಇದೆ, ಅಂದ್ರೆ ಓವೆಲ್ ಲೆಟರ್ ಇದೆ. ಆದ್ರೆ ಪ್ರೊನೌನ್ಸಿಯೇಷನ್ ಮಾತ್ರ ಇಲ್ಲಿ ಅದಿಂದ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಯು ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಅದಿಂದ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಅ ಅನ್ನೋದು ಓವೆಲ್ ಸೌಂಡ್ ಆಗಿರೋದ್ರಿಂದ ಅಲ್ಲಿ ಆನ್ ಅನ್ನ ಬಳಸಬೇಕು. ಅದಕ್ಕೆ ನಾನು ಹೇಳಿದ್ದು ಸೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಬಳಸಬೇಕು, ಓವೆಲ್ ಸೌಂಡ್ ಬಂದಾಗ ಆನ್ ಅನ್ನ ಬಳಸಬೇಕು. ಸೊ ಅದು ಲೆಟರ್ ಬೇಕಾದಾಗಿರ್ಲಿ, ಎದಿಂದ ಹಿಡಿದು ಜಡ್ ವರ್ಗು ಬೇಕಾದ ಲೆಟರ್ ಆಗಿದ್ರು ಕೂಡ ಎ ಮತ್ತು ಆನ್ ಅನ್ನ ಬಳಸುವಾಗ ಸೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನಿಮಗೆ ಎಕ್ಸಾಂಪಲ್ ತೋರಿಸೋದಾದ್ರೆ ಅವರ್ ಅಂತ ಇದೆ. ಸೊ ಇಲ್ಲಿ ಯಾವ ಆರ್ಟಿಕಲ್ ಅನ್ನ ಬಳಸಬೇಕು? ಹೆಚ್ ಅನ್ನೋದು ಕಾನ್ಸೋನೆಂಟ್ ಲೆಟರ್ ಆಗಿದ್ರು ಕೂಡ ಇಲ್ಲಿ ನಾವು ಆನ್ ಅನ್ನ ಬಳಸಬೇಕು. ಯಾಕೆ ಸರ್, ಯಾಕೆ ಆ ರೀತಿ? ಯಾಕಂತ ಹೇಳಿದ್ರೆ ಹೆಚ್ ಅನ್ನುವಂತಹ ಲೆಟರ್ ಪ್ರೊನೌನ್ಸಿಯೇಷನ್ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ಅವರ್ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅವರ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಅ ಅನ್ನೋದು ಓವೆಲ್ ಸೌಂಡ್ ಆಗಿರೋದ್ರಿಂದ ಆರ್ಟಿಕಲ್ ಯಾವ್ದು ಬರ್ಬೇಕು? ಆನ್ ಬರ್ಬೇಕು. ಅದೇ ರೀತಿ ಆನೆಸ್ಟ್ ಅಂತ ಇರುತ್ತೆ. ಆನೆಸ್ಟ್ ಅಂತ ಹೇಳುವಾಗ ಆನ್ ಆನೆಸ್ಟ್ ಅಂತಾನೆ ಹೇಳ್ಬೇಕು, ಹಾನೆಸ್ಟ್ ಅಂತ ಹೇಳ್ಬಾರ್ದು. ಹಾನೆಸ್ಟ್ ಅಂದಾಗ ಮತ್ತೆ ಪ್ರೊನೌನ್ಸಿಯೇಷನ್ ತಪ್ಪು, ಅಲ್ಲಿ ಆರ್ಟಿಕಲ್ ಕೂಡ ತಪ್ಪು ಬಳಸುವಂತ ಸಾಧ್ಯತೆ ಆಗಿರುತ್ತೆ. ಆನೆಸ್ಟ್ ಅಂತ ಹೇಳಿದಾಗ ಆನ್ ಆನೆಸ್ಟ್ ಅಂತ ಹೇಳಿ ಬರಿಬೇಕು. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಆರ್ಟಿಕಲ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಈಗಷ್ಟೇ ಏನು ನಿನ್ನೆ ದಿನ ಅಷ್ಟೇ ನಮ್ಮ MP ಎಲೆಕ್ಷನ್ಗೆ ಎಲ್ಲ ವೋಟಿಂಗ್ ಎಲ್ಲ ಮುಗಿದೋಯ್ತು. ಸೊ ನಾವು ಎಲ್ಲರೂ ವೋಟ್ ಮಾಡಿದ್ದೀವಿ MP ಎಲೆಕ್ಟ್ ಮಾಡಲಿಕ್ಕೆ. ಸೊ MP ಅಂತ ಹೇಳಿದಾಗ ಅದ್ರ ಹಿಂದ್ಗಡೆ ಯಾವ ಆರ್ಟಿಕಲ್ ಬಳಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. MP ಅನ್ನೋದನ್ನ ನಾವು ಇಂಡಿಕೇಟ್ ಮಾಡ್ಬೇಕಿದ್ರೆ ಅಥವಾ ಸೂಚಿಸಬೇಕಿದ್ರೆ ಅದ್ರ ಹಿಂದ್ಗಡೆ ಯಾವ ಆರ್ಟಿಕಲ್ ಬಳಸಬೇಕು? ಫಸ್ಟ್ ಲೆಟರ್ ಏನಿದೆ? ಎಂ ಇದೆ. ಎಂ ಅನ್ನೋದೇನು? ಕಾನ್ಸೋನೆಂಟ್ ಲೆಟರ್. ಕಾನ್ಸೋನೆಂಟ್ ಲೆಟರ್ ಇದ್ದಾಗ ಏನ್ ಬಳಸ್ಬೇಕಂತ ಹೇಳಿದ್ರು? ಎ ಅಂತ ಹೇಳಿದ್ರು. ಬಟ್ ಅದು ಕಾನ್ಸೆಪ್ಟ್ ತಪ್ಪು. ಯಾಕಂತ ಹೇಳಿದ್ರೆ ಲೆಟರ್ ಕಾನ್ಸೋನೆಂಟ್ ಆಗಿದ್ರು ಕೂಡ ಅದರ ಪ್ರೊನೌನ್ಸಿಯೇಷನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಬೇಕು. ಕನ್ನಡದಲ್ಲಿ ಬೇಕಿದ್ರೆ ನೀವು ಈ ಅಂಕ್ಲಿಪ್ಗಳೆಲ್ಲ ಸಿಗ್ತಾವಲ್ವಾ, ಅಂಕ್ಲಿಪ್ಗಳಲ್ಲಿ ನೋಡಿ ಎದಿಂದ ಜಡ್ ವರೆಗೂ ಕನ್ನಡದ ಪ್ರೊನೌನ್ಸಿಯೇಷನ್ ಕೆಳಗಡೆ, ABCD ಕೆಳಗಡೆ ಕನ್ನಡದ ಪ್ರೊನೌನ್ಸಿಯೇಷನ್ ಕೊಟ್ಟಿರ್ತಾರೆ. ಎಂ ಅಂತಕ್ಕಂತಹ ವರ್ಡಿನ ಕೆಳಗೆ ಅಥವಾ ಲೆಟರ್ ಕೆಳಗೆ ಈ ರೀತಿ ಬರೆದಿರ್ತಾರೆ. ಸೊ ಈ ರೀತಿ ಬರೆದಿರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಲೆಟರ್ ಏನ್ ಕಾಣಿಸ್ತಾ ಇದೆ? ಓವೆಲ್ ಲೆಟರ್ ಕಾಣಿಸ್ತಾ ಇದೆ. ಎಂ ಅಂದ್ರೆ ಇಲ್ಲಿ ಆನ್ ಅನ್ನ ಬಳಸಬೇಕು. ಆನ್ MP ಅಂತ ಹೇಳಬೇಕು, ವಿನಃ MP ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ ಎಂ ಅನ್ನೋದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಆನ್ ಅನ್ನ ಬಳಸ್ತೀವಿ.
ಇದನ್ನೇ ನಾನು ಇನ್ನೊಂದು ರೀತಿ ಬರೆದು ತೋರಿಸ್ತೀನಿ. MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಹೌದಾ? ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಾರ್ಲಿಮೆಂಟ್, MP ಲಾಂಗ್ ಫಾರ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇವಾಗ ನಾವು ಯಾವ ಆರ್ಟಿಕಲ್ ಬಳಸಬೇಕು? MP ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ, ಬಟ್ ಶಾರ್ಟ್ ಆಗಿ ನಾವು MP ಅಂತ ಹೇಳ್ತೀವಿ. ಅವಾಗ ನಾವು ಆನ್ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ಯಾಕಂದ್ರೆ ಎಂ ಅನ್ನೋದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಿರೋದ್ರಿಂದ ಆನ್ ಬಳಸಿದ್ವಿ, ಇದು ಓಕೆ, ನೋ ಪ್ರಾಬ್ಲಮ್. ಈಗ ಇಲ್ಲಿ ಯಾವ ಆರ್ಟಿಕಲ್ ಬಳಸಬೇಕು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಪೂರ್ ಬರೆದಾಗ ಯಾವ ಆರ್ಟಿಕಲ್ ಬಳಸಬೇಕು? ಯಾವ ಆರ್ಟಿಕಲ್ ಬಳಸಬೇಕು ಅಂತ ಹೇಳಿದ್ರೆ ಎ ಅನ್ನುವಂತ ಆರ್ಟಿಕಲ್ ಬಳಸಬೇಕು. ಏನ್ ಸರ್ ಮೇಲ್ಗಡೆ ಆನ್ ಬಳಸಿದ್ರಿ, ಇಲ್ಲಿ ನೋಡಿದ್ರೆ ಎ ಬಳಸ್ಬೇಕಂತ ಹೇಳ್ತಾ ಇದ್ರಿ, ಏನ್ ಸರ್ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಾರ್ದು. ಯಾಕೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿದ್ರೆ MP ಅನ್ನುವಾಗ ಎ ಅನ್ನುವಂತಹ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಯ್ತು, ಅದಕ್ಕೋಸ್ಕರ ನಾವು ಆನ್ ಬಳಸಿದ್ವಿ. ಇದನ್ನೇ ನಾವು ಲಾಂಗ್ ಫಾರ್ಮ್ ನೋಡಿದಾಗ ಇಲ್ಲಿ ಎ ಅಂತ ಹೇಳಿ ಬಳಸ್ತಾ ಇಲ್ಲ, ನಾವು ಮೇ ಅಂತ ಹೇಳಿ ಬಳಸ್ತಾ ಇದೀವಿ. ಡೈರೆಕ್ಟ್ ಆಗಿ ಮೆಂಬರ್ ಅಂತ ಬಳಸ್ತಾ ಇದೀವಿ. ಮೆಂಬರ್ ಅಂತಂದಾಗ ಬರೀ ಸಿಂಗಲ್ ಲೆಟರ್ ಅನ್ನ ನೋಡಿದ್ರೆ ಎಂ ಅಂತೀವಿ, ಬಟ್ ಕಕನ್ ಬಳ್ಳಿ ಓದ್ತಿರಲ್ವಾ, ಕ ಕ ಕಿ ಕಿ ಹಂಗ ಮಮ ಬಳ್ಳಿ ಓದಿದ್ರೆ ಮ ಮ ಮಿ ಮಿ ಅಂತ ಮಮದಿಂದ ಸ್ಟಾರ್ಟ್ ಆಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದ್ರ ಹಿಂದ್ಗಡೆ ನಾವು ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೊನೌನ್ಸಿಯೇಷನ್ ಮಾಡುವಾಗ ಅದು ಯಾವ ಸೌಂಡ್ ಅನ್ನ ಕೊಡ್ತಾ ಇದೆ ಅದರ ಆಧಾರದ ಮೇಲೆ ಎ ಮತ್ತು ಆನ್ ಅಂತಕ್ಕಂತಹ ಆರ್ಟಿಕಲ್ಸ್ ಗಳನ್ನ ಬಳಸಬೇಕು. ನೆನಪಿಟ್ಟುಕೊಳ್ಳಿ, MP ಅಂತ ಹೇಳಿದಾಗ ಆನ್ MP ಅಂತ ಹೇಳ್ಬೇಕು. ಅದನ್ನೇ ಫುಲ್ ಫಾರ್ಮ್ ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳುವಾಗ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ಬೇಕು. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಆನ್ MLA ಅಂತ ಹೇಳುವಾಗ ಆನ್ MLA, ಅದನ್ನೇ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿದಾಗ ಅ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ಬೇಕು, ವಿನಃ ಆನ್ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ MP ಅಥವಾ MLA ಅಂತ ಹೇಳುವಾಗ ಎಂ ಅನ್ನು ನಾವು ಸಪರೇಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡುವಾಗ ಪ್ರೊನೌನ್ಸಿಯೇಷನ್ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗುತ್ತೆ, ಅದಕ್ಕೆ ಆನ್ ಬಳಸಿದ್ವಿ. ಅದರ ಫುಲ್ ಫಾರ್ಮ್ ಅನ್ನ ಮಾತನಾಡುವಾಗ ಆ ಪ್ರೊನೌನ್ಸಿಯೇಷನ್ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಎ ಅಂತಕ್ಕಂತ ಆರ್ಟಿಕಲ್ ಅನ್ನ ಬಳಸಿದ್ವಿ. ಸೊ ಈ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಬರೆದು ತೋರಿಸ್ತೀನಿ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಗಳಿವೆ, ಯಾವಾಗ ಆನ್ ಬಳಸಬೇಕು, ಯಾವಾಗ ಎ ಅನ್ನುವಂತಹ ಆರ್ಟಿಕಲ್ಸ್ ಅನ್ನ ಬಳಸಬೇಕು ಅನ್ನುವಂತಹ ಎಕ್ಸಾಂಪಲ್ಸ್ ಇವುಗಳನ್ನ ಸಾಧ್ಯವಾದ್ರೆ ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಶಬ್ದಗಳ ಮೇಲೆನೆ ಆಲ್ಮೋಸ್ಟ್ ಆಲ್ ಎಕ್ಸಾಮ್ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಕ್ವಶನ್ಸ್ ಗಳು ಇದೇ ಶಬ್ದಗಳ ಮೇಲೆನೆ ರೈಸ್ ಆಗುವ ಸಾಧ್ಯತೆಗಳು ಇರುತ್ತೆ. ಫಸ್ಟ್ ಒಂದು ನೋಡೋದಾದ್ರೆ ಆನ್ ಆಕ್ಸ್ ಅಂತ ಇದೆ. ಯಾಕೆ ಆನ್ ಬಳಸಿದ್ವಿ ಅಂತ ಹೇಳಿದ್ರೆ ಆಕ್ಸ್ ಅನ್ನೋದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗೋದ್ರಿಂದ ಆನ್ ಬಳಸಿದ್ವಿ. ಅಂಬ್ರೆಲಾ ಅನ್ನೋದು ಕೂಡ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್ ಬಳಸಿದ್ವಿ. ಎಲಿಫೆಂಟ್ ಅನ್ನೋದು ಕೂಡ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತದೆ. ಲೆಟರ್ ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲೂ ಕೂಡ ಲೆಟರ್ ಬಗ್ಗೆ ಮಾತನಾಡ್ತಾ ಇಲ್ಲ, ನಾನು ಸೌಂಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಎಲಿಫೆಂಟ್ ಅನ್ನೋದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗೋದ್ರಿಂದ ಆನ್ ಬಳಸ್ತಾ ಇದೀವಿ. ಇಂಪಾರ್ಟೆಂಟ್ ಅನ್ನೋದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್. ಎಗ್ ಅನ್ನೋದು ಕೂಡ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್ ಬಳಸ್ತಾ ಇದ್ವಿ. ಅವರ್ ಅಂತ ಹೇಳ್ತಾ ಇದ್ವಿ. ಹವರ್ ಅಂತ ಹೇಳಿದ್ರೆ ರಾಂಗ್ ಆಗತ್ತೆ. ಎಚ್ ಅನ್ನೋದು ಸೈಲೆಂಟ್ ಲೆಟರ್ ಆಗಿರುತ್ತೆ ಇಲ್ಲಿ, ಅದಕ್ಕೋಸ್ಕರ ಇದನ್ನ ಅವರ್ ಅಂತ ಹೇಳ್ತಾ ಇದೀವಿ. ಅವರ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಅದು ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್ ಅನ್ನೋ ಆರ್ಟಿಕಲ್ ಬಳಸಿದೀವಿ. ಅದೇ ರೀತಿ ಆನೆಸ್ಟ್, ಹಾನೆಸ್ಟ್ ಅಲ್ಲ ಆನೆಸ್ಟ್ ಅಂತ ಹೇಳ್ಬೇಕು. ಅದು ಆನೆಸ್ಟ್ ಅಂತ ಹೇಳಿದಾಗ ಓವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್. ಇದು ಹಿಸ್ಟೋರಿಕಲ್ ಅಲ್ಲ, ಹಿಸ್ಟೋರಿಕಲ್ ಪ್ಲೇಸ್ ಅಂತ ಹೇಳಿದಾಗ ಆನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ಆನ್ ಆರ್ಫನ್, ಆನ್ MP, ಆನ್ MLA ಇದ್ರ ಬಗ್ಗೆ ನಾನು ಈಗ ತಾನೇ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಲೆಟರು ಯಾವ್ದಿದೆ, ಓವೆಲ್ ಲೆಟರ್ಗಳಿವೆ, ಬಟ್ ಸೌಂಡ್ ಯಾವ ರೀತಿ ಕೊಡ್ತಾ ಇದೆ, ಕಾನ್ಸೋನೆಂಟ್ ಸೌಂಡ್ ಕೊಡ್ತಾ ಇದೆ, ಅದಕ್ಕೋಸ್ಕರ ನಾವು ಎ ಅಂತಕ್ಕಂತ ಆರ್ಟಿಕಲ್ ಅನ್ನ ಬಳಸಿದೀವಿ. ಫಾರ್ ಎಕ್ಸಾಂಪಲ್ ಯೂನಿಯನ್ ಅಂತಕ್ಕಂಥದ್ರಲ್ಲಿ ಯು ಅನ್ನೋದು ಈ ವರ್ಡ್ ಇಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದಕ್ಕೋಸ್ಕರ ನಾವು ಹಿಂದ್ಗಡೆ ಎ ಅನ್ನೋ ಆರ್ಟಿಕಲ್ ಬಳಸಿದೀವಿ. ಅದೇ ರೀತಿ ಯೂನಿವರ್ಸಿಟಿನೂ ಕೂಡ ಯು ಅನ್ನೋದ್ರಿಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಎ ಬಳಸಿದ್ವಿ.
ಯುರೋಪಿಯನ್ ಅನ್ನೋದು ಇ ಅನ್ನೋದು ಓವೆಲ್ ಲೆಟರ್ ಆದ್ರೂ ಕೂಡ ಪ್ರೊನೌನ್ಸಿಯೇಷನ್ ಮಾತ್ರ ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದೆ. ಅದಕ್ಕೋಸ್ಕರ ಎ ಅಂತಕ್ಕಂಥದ್ದು ಯೂಸ್ಫುಲ್ ಅಂತ ಬರೆದಿದೀವಿ. ಅದು ಕೂಡ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ. ಒನ್ ಅಂತಕ್ಕಂಥ ಓನ್ ಅನ್ನಂಗಲ್ಲ, ಒನ್ ಅಂತ ಹೇಳ್ತೀವಿ. ಇಲ್ಲಿ ಈ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇದು ಕಾನ್ಸೋನೆಂಟ್ ಸೌಂಡ್ ಆಗಿರೋದ್ರಿಂದ ಎ ಅನ್ನುವಂತಹ ಆರ್ಟಿಕಲ್ ಬಳಸ್ತೀವಿ. ಇದು ಕೂಡ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಯೂಸ್ಡ್ ಅಂತ ಹೇಳಿ, ಅದಕ್ಕೋಸ್ಕರ ಎ ಆರ್ಟಿಕಲ್ ಬಳಸಿದೀವಿ. ಯೂನಿಫಾರ್ಮ್ ಅನ್ನೋದು ಕೂಡ ಕಾನ್ಸೋನೆಂಟ್ ಸೌಂಡ್. ಯು ಟರ್ನ್, ಟೇಕ್ ಅ ಯು ಟರ್ನ್ ಅಂತ ಹೇಳ್ತೀವಲ್ವಾ, ಟೇಕ್ ಅ ಯು ಟರ್ನ್ ಅಂತ ಹೇಳ್ತಾ ಇದ್ವಿ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇದು ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಂತಕ್ಕಂಥ ಆರ್ಟಿಕಲ್ ಬಳಸ್ತಾ ಇದೀವಿ. ಅದೇ ರೀತಿ ಯೂನಿಟ್ ಅನ್ನುವಂತಹ ಶಬ್ದದಲ್ಲಿ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗ್ತಾ ಇದೆ, ಅದಕ್ಕೋಸ್ಕರ ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸಿದೀವಿ. ಇನ್ನ ಉಳಿದ ಹಾಗೆ ಎ ಅನ್ನೋದು ಬಾಕಿ ಎಲ್ಲಾ ಕಾನ್ಸೋನೆಂಟ್ ವರ್ಡ್ ಗಳ ಬರ್ತಕ್ಕಂತಹ ನೌನ್ ಗಳಿಗೆ ನಾವು ಎ ಅನ್ನ ಕಾಮನ್ ಆಗಿ ಬಳಸ್ತೀವಿ. ಸೊ ಇದಷ್ಟು ಎ ಮತ್ತು ಆನ್ ಇರ್ತಕ್ಕಂತಹ ಡಿಫರೆನ್ಸ್ ಮತ್ತೆ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಆಯ್ತು. ಈಗ ಇದೇ ಆಧಾರದ ಮೇಲೆ ನಾನು ನಿಮ್ಗೊಂದು ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ತೀನಿ. ಏನಂತ ಹೇಳಿದ್ರೆ ಆನ್ ಇಂಪಾರ್ಟೆಂಟ್ ಇದ್ದಿದ್ದು ತಿರ್ಗಾ ಮತ್ತೆ ಇಂಪಾರ್ಟೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅದನ್ನ ಈಗ ಡಿಸ್ಕಸ್ ಮಾಡೋಣ. ಏನಂತ ಹೇಳಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಬರೀತೀನಿ. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಮೀಟಿಂಗ್. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಇದೆ. ಸೊ ಮೀಟಿಂಗ್ ಅನ್ನೋದು ನೌನ್ ಆಗಿರುತ್ತೆ. ಇದನ್ನ ಮಾಡಿಫೈ ಮಾಡ್ತಾ ಇರೋದು ಅಡ್ಜೆಕ್ಟಿವ್ ಹಿಂದ್ಗಡೆ ಏನ್ ಬಳಸಿದ್ವಿ ನಾವು ಆರ್ಟಿಕಲ್ ಅನ್ನ ಬಳಸಿದ್ವಿ. ಈ ಆರ್ಟಿಕಲ್ ಬಂದಿರೋದು ಯಾವ್ದಕ್ಕೋಸ್ಕರ ಅಂತ ಹೇಳಿದ್ರೆ ಈ ನಾಮಪದಕ್ಕೋಸ್ಕರ, ಅಂದ್ರೆ ಈ ನೌನ್ಗೋಸ್ಕರ ಈ ಆರ್ಟಿಕಲ್ ಅನ್ನ ಬಳಸಿದೀವಿ. ಆದ್ರೆ ಮೀಟಿಂಗ್ ಅಂತ ಹೇಳಿದಾಗ ಎ ಬಳಸಬೇಕಾಗಿತ್ತು. ಬರೇ ಮೀಟಿಂಗ್ ಅಂತ ಹೇಳಿದ್ರೆ ಮೀಟಿಂಗ್ ಅಂತ ಹೇಳ್ತಾ ಇವಿ. ಬರೇ ಮೀಟಿಂಗ್ ಅಂತ ಬರೆದ್ರೆ ಮೀಟಿಂಗ್ ಅಂತ ಬರಿಬೇಕು. ಬಟ್ ಇದೇ ನೌನ್ಗೆ ಆನ್ ಅಂತ ಬಳಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಆರ್ಟಿಕಲ್ ತನ್ನ ಪಕ್ಕದಲ್ಲಿರುವಂತಹ ಶಬ್ದದ ಉಚ್ಚಾರಣೆಯ ಆಧಾರದ ಮೇಲೆ ಬರುವಂತಹ ಆರ್ಟಿಕಲ್ ಆಗಿರುತ್ತೆ. ಎ ಆಗಿರ್ಬೋದು, ಆನ್ ಆಗಿರ್ಬೋದು. ತನ್ನ ಪಕ್ಕದಲ್ಲಿರ್ತಕ್ಕಂಥ ಶಬ್ದದ ಉಚ್ಚಾರಣೆಯ ಆಧಾರದ ಮೇಲೆ ಎ ಮತ್ತು ಆನ್ ಅನ್ನುವಂತ ಆರ್ಟಿಕಲ್ ಬರುತ್ತೆ. ಆದ್ರೆ ಬಂದಿರೋದು ಮಾತ್ರ ನೌನಿಗೋಸ್ಕರನೇ ಬಂದಿರುತ್ತೆ. ಶಬ್ದ ತನ್ನ ಪಕ್ಕದಲ್ಲಿರ್ತಕ್ಕಂಥ ಶಬ್ದದ ಉಚ್ಚಾರಣೆ ಆಧಾರದ ಮೇಲೆ ಎ ಅಥವಾ ಆನ್ ಅನ್ನೋದು ಡಿಸೈಡ್ ಆಗುತ್ತೆ. ಬಟ್ ಅದು ಎ ಅರ ಇರ್ಲಿ ಆನ್ ಅರ ಇರ್ಲಿ, ಬಂದಿರೋದು ಮಾತ್ರ ನೌನ್ಗೆ ಅಂತ ಹೇಳಿ ಕನ್ಫರ್ಮ್ ಆಗಿ ತಿಳ್ಕೋಬೇಕು. ಇನ್ನ ಇದನ್ನ ನೋಡಿ, ಇದನ್ನೇ ಇನ್ನೊಂದು ರೀತಿ ಬರಿತೀನಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇಲ್ಲಿ ಇಂಪಾರ್ಟೆಂಟ್ ಪಕ್ಕದಲ್ಲಿ ಬರೆದಿದ್ವಿ, ಅದಕ್ಕೋಸ್ಕರ ಇದ್ರ ಪ್ರೊನೌನ್ಸಿಯೇಷನ್ ಆಧಾರದ ಮೇಲೆ ಆನ್ ಅನ್ನ ಬರೆದಿದ್ವಿ. ಆದ್ರೆ ಇಲ್ಲಿ ನೋಡಿ, ಇದೇ ಸೆಂಟೆನ್ಸ್ ಮಧ್ಯೆ ನಾವು ಅಡ್ವರ್ಬ್ ಅನ್ನ ಆಡ್ ಮಾಡಿದ್ವಿ. ಇದೊಂದು ಅಡ್ವರ್ಬ್ ಅನ್ನ ಆಡ್ ಮಾಡಿದ್ವಿ. ಈ ಅಡ್ವರ್ಬ್ ಉಚ್ಚಾರಣೆ ಏನಿದೆ ಅಲ್ವಾ, ಈ ವರ್ಡಿನ ಉಚ್ಚಾರಣೆ ಏನಿದೆ ಅಲ್ವಾ, ಅದರ ಆಧಾರದ ಮೇಲೆ ನಾವು ಆರ್ಟಿಕಲ್ ಅನ್ನ ಚೇಂಜ್ ಮಾಡಿದೀವಿ. ಇದೇ ಅರ್ಥ ಕೊಡುವಂತಹ ಸೆಂಟೆನ್ಸ್ ಅನ್ನ ಸ್ವಲ್ಪ ವರ್ಡ್ ಚೇಂಜ್ ಮಾಡಿದಾಗ ಆರ್ಟಿಕಲ್ ಕೂಡ ಚೇಂಜ್ ಆಯ್ತು. ಬಟ್ ಈ ಆರ್ಟಿಕಲ್ ಬಂದಿರೋದು ಯಾರಿಗೋಸ್ಕರ? ನೌನಿಗೋಸ್ಕರನೇ ಬಂದಿರೋದು. ಈ ಮೀಟಿಂಗ್ ಅನ್ನುವಂತಹ ನೌನ್ಗೋಸ್ಕರನೇ ಈ ಆರ್ಟಿಕಲ್ ಬಂದಿರೋದು. ಈ ಮೀಟಿಂಗ್ಗೋಸ್ಕರನೇ ಈ ಆರ್ಟಿಕಲ್ ಬಂದಿರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಎರರ್ ಐಡೆಂಟಿಫಿಕೇಶನ್ ಅಲ್ಲಿ 2 ಕಿಲೋಮೀಟರ್ ಸೆಂಟೆನ್ಸ್ ಇರುತ್ತೆ. 2 ಕಿಲೋಮೀಟರ್ ಅಲ್ಲಿ ಇಲ್ಲಿ ಆರ್ಟಿಕಲ್ ಕೊಟ್ಟು ಈ ಆರ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ನೌನ್ ಅನ್ನ 2 ಕಿಲೋಮೀಟರ್ ಬಿಟ್ಟು ಕೊಟ್ಟಿರ್ತಾರೆ. ಮೀನ್ಸ್ 2 ಕಿಲೋಮೀಟರ್ ಅಂದ್ರೆ 2 ಕಿಲೋಮೀಟರ್ ಮತ್ತೆ ಲೆಂದಿ ಅಲ್ಲ, ಒಂದ್ 2-3 ಲೈನ್ ಅಲ್ಲಿ ಇರುತ್ತೆ ಕ್ವಶನ್. ಎ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರ್ತಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೌನ್ ಲಾಸ್ಟ್ ಗೆ ಅಥವಾ ಮಿಡ್ಲ್ ಅಲ್ಲಿ ಎಲ್ಲಾದ್ರೂ ನೌನ್ ಗಳನ್ನ ಕೊಟ್ಟಿರ್ತಾನೆ. ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈ ನೌನಿಗೆ ಈ ಆರ್ಟಿಕಲ್ ಬಂದಿರುತ್ತೆ ವಿನಃ ಈ ಶಬ್ದಗಳಿಗೆ ಈ ಆರ್ಟಿಕಲ್ ಬಂದಿರುವುದಿಲ್ಲ. ಆದ್ರೆ ಈ ಶಬ್ದಗಳ ಉಚ್ಚಾರಣೆಯ ಆಧಾರದ ಮೇಲೆ
ಎ ಬಳಸ್ಬೇಕಾ ಆನ್ ಬಳಸ್ಬೇಕಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಂಪಾರ್ಟೆಂಟ್ ಅನ್ನುವಾಗ ನಾವು ಓವೆಲ್ ಸೌಂಡ್ ಇಂದ ಪ್ರೊನೌನ್ಸಿಯೇಷನ್ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಆನ್ ಬಳಸಿದ್ವಿ. ವೆರಿ ಇಂಪಾರ್ಟೆಂಟ್ ಅಂದಾಗ ವೆರಿ ಅನ್ನುವ ಶಬ್ದವನ್ನು ನಾವು ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಿದ್ವಿ. ಸೊ ಕಾನ್ಸೆಪ್ಟ್ ಇಷ್ಟೇ, ಎ ಮತ್ತು ಆನ್ ಅನ್ನ ಬಳಸುವಾಗ ಸೌಂಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿನಃ ಲೆಟರ್ ಇಂಪಾರ್ಟೆಂಟ್ ಆಗುವುದಿಲ್ಲ. ಆಮೇಲೆ ಎ ಮತ್ತು ಆನ್ ಅನ್ನೋದು ನೌನ್ಗಳಿಗಾಗಿ ಮಾತ್ರ ಬಂದಿರ್ತವೆ ವಿನಃ ಮಧ್ಯ ಬರ್ತಕ್ಕಂತಹ ಯಾವುದೇ ವರ್ಡ್ಗೂ ಈ ಆರ್ಟಿಕಲ್ ಸಂಬಂಧ ಇರುವುದಿಲ್ಲ. ಬಟ್ ಅವರ ಪ್ರೊನೌನ್ಸಿಯೇಷನ್ ಆಧಾರದ ಮೇಲೆ ಆ ಆರ್ಟಿಕಲ್ ಅನ್ನ ಬಳಸಬೇಕು. ಸೊ ಇದಷ್ಟು ಕಾನ್ಸೆಪ್ಟ್ ಆಯ್ತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ನೋಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಬಂದಾಗ ಟು ಕನ್ವರ್ಟ್ ಅ ಪ್ರಾಪರ್ ನೌನ್ ಇಂಟು ಅ ಕಾಮನ್ ನೌನ್. ಮೊದಲಿಗೆ ಈ ಕಾನ್ಸೆಪ್ಟ್ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇದೇ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟ ಹಾಗೆ ಎ ಮತ್ತು ಆನ್ ಅನ್ನ ಎಲ್ಲಿ ಬಳಸಬಾರದು ಅನ್ನೋದನ್ನ ಹೇಳ್ತೀನಿ. ಏನಂತ ಹೇಳಿದ್ರೆ, ಪ್ರಾಪರ್ ನೌನ್ಗಳ ಬಗ್ಗೆ ಮಾತನಾಡುವಾಗ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಎ ಆಗಿರ್ಬೋದು ಆನ್ ಆಗಿರ್ಬೋದು ಯಾವುದೇ ಆರ್ಟಿಕಲ್ ಗಳನ್ನು ಕೂಡ ನಾವು ಪ್ರಾಪರ್ ನೌನ್ ಬಗ್ಗೆ ಮಾತನಾಡುವಾಗ ಬಳಸೋ ಹಾಗಿಲ್ಲ. ಆದ್ರೆ ಅದೇ ಪ್ರಾಪರ್ ನೌನ್ಗಳನ್ನ ಕಾಮನ್ ನೌನ್ ಆಗಿ ಕನ್ವರ್ಟ್ ಮಾಡಿದಾಗ ಅವುಗಳ ಹಿಂದ್ಗಡೆ ನಾವು ಆರ್ಟಿಕಲ್ಗಳನ್ನ ಎ ಅಥವಾ ಆನ್ ಆರ್ಟಿಕಲ್ಗಳನ್ನ ಬಳಸಬಹುದು. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೂಡ ಇದಾವೆ ನೋಡಿ. ಹಿ ಈಸ್ ಅ ಗಾಂಧಿ. ಇಲ್ಲಿ ಹಿ ಈಸ್ ಅ ಗಾಂಧಿ ಅನ್ನೋದು ಅ ಗ್ರೇಟ್ ಪೊಲಿಟಿಕಲ್ ಲೀಡರ್ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನಾವು ಬರೀ ಗಾಂಧೀಜಿಗೆ ಹೋಗಿ ಅ ಗಾಂಧಿ ದ ಗಾಂಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಆದ್ರೆ ಅದೇ ಗಾಂಧಿ ಅವರನ್ನ ನಾವು ಇನ್ನೊಬ್ಬರಿಗೆ ಹೋಲಿಸಿ ಹೇಳ್ತಾ ಇದ್ದೀವಿ, ಅದೇ ಕ್ವಾಲಿಟಿಯನ್ನ ಇವರಲ್ಲಿ ಕಾಣ್ಕೊಳ್ತಾ ಇದ್ದೀವಿ ಅಂದಾಗ ಮಾತ್ರ ನಾವು ಅ ಆರ್ಟಿಕಲ್ ಅನ್ನ ಅಥವಾ ಎ ಆರ್ಟಿಕಲ್ ಅನ್ನ ನಾವು ಬಳಸಬಹುದು. ಹಿ ಈಸ್ ಅ ಗಾಂಧಿ ಅಂತ ಹೇಳಿಕೆ ತಪ್ಪಾಗುದಿಲ್ಲ. ಅದೇ ರೀತಿ ಸಿ ಈಸ್ ಅ ಮದರ್ ತೆರೇಸಾ. ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅ ಗ್ರೇಟ್ ಸೋಷಿಯಲ್ ವರ್ಕರ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಮದರ್ ತೆರೇಸಾಗೆ ಡೈರೆಕ್ಟ್ ನಾವು ಅ ಮದರ್ ತೆರೇಸಾ, ದ ಮದರ್ ತೆರೇಸಾ, ಆನ್ ಮದರ್ ತೆರೇಸಾ ಯಾವುದೂ ಆರ್ಟಿಕಲ್ ಬಳಸೋ ಹಾಗಿಲ್ಲ. ಬಿಕಾಸ್ ಪ್ರಾಪರ್ ನೌನ್ ಆಗಿರೋದ್ರಿಂದ, ಮದರ್ ತೆರೇಸಾ ಅನ್ನೋದು ಪ್ರಾಪರ್ ನೌನ್ ಆಗಿರೋದ್ರಿಂದ ಅದನ್ನ ನಾವು ಆರ್ಟಿಕಲ್ ಬಳಸ್ಕೊಂಡು ಹೇಳುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಅದೇ ಪ್ರಾಪರ್ ನೌನ್ ಅನ್ನ ನಾವು ಕಾಮನ್ ನೌನ್ ಆಗಿ ಕನ್ವರ್ಟ್ ಮಾಡಿದಾಗ ಆರ್ಟಿಕಲ್ ಗಳನ್ನ ಬಳಸ್ಕೋಬಹುದು. ಅದೇ ಯಾವ ರೀತಿ ಅಂತ ಹೇಳಿದ್ರೆ, ಸಿ ಈಸ್ ಅ ಮದರ್ ತೆರೇಸಾ. ಮದರ್ ತೆರೇಸಾ ಅನ್ನೋ ತರಾನೇ ಇವ್ರಿಗೆ ಹೋಲಿಸಿ ಹೇಳ್ತಾ ಇದ್ದೀವಿ, ಅವರಲ್ಲಿರುವ ಕ್ವಾಲಿಟಿಯನ್ನ ಇವರಲ್ಲಿ ಕಾಣ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವರಿಗೆ ಮದರ್ ತೆರೇಸಾ ಅಂತ ಹೇಳ್ತಾ ಇದ್ದೀವಿ. ಆ ಮದರ್ ತೆರೇಸಾಗ ಅಂತ ಹೇಳ್ತಲ್ಲ, ಇವ್ರದ ಬಗ್ಗೆ ಅವ್ರನ್ನ ಹೋಲಿಸಿ ಮಾತನಾಡ್ತಾ ಇದೀವಲ್ವಾ, ಅವಾಗ ನಾವು ಆರ್ಟಿಕಲ್ ಅನ್ನ ಬಳಸಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ಸಚಿನ್ ತೆಂಡೂಲ್ಕರ್, ನಮ್ಮ ಕ್ರಿಕೆಟ್ ಟೀಮ್ ಇರುತ್ತೆ ಒಂದು, ಆ ಟೀಮ್ ಅಲ್ಲಿ ಯಾರೋ ಒಬ್ಬ XYZ ಕ್ರಿಕೆಟ್ ಅನ್ನು ಚಲೋ ಆಡ್ತಿರ್ತಾನೆ, ಬ್ಯಾಟಿಂಗ್ ಚಲೋ ಆಡ್ತಿರ್ತಾನೆ, ಅದಕ್ಕೋಸ್ಕರ ಸೇಮ್ ಟು ಸೇಮ್ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಆಡ್ದಂಗೆ ಆಡ್ತೀನಿ ನೋಡಿ ಅಂತ ಹೇಳ್ತಿರ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಆ ಸಚಿನ್ ತೆಂಡೂಲ್ಕರ್ನ ಅವ್ರಿಗೆ ಹೋಲಿಸಿ ಅವರ ಗುಣಗಳನ್ನ ಅವ್ರಲ್ಲಿ ಹೋಲಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಎ ಆಗ್ಲಿ ಆನ್ ಆಗ್ಲಿ ಆರ್ಟಿಕಲ್ ಗಳನ್ನ ನಾವು ಬಳಸಬಹುದು. ಸೊ ಕಾನ್ಸೆಪ್ಟ್ ಎಷ್ಟೇ, ಟು ಕನ್ವರ್ಟ್ ಅ ಪ್ರಾಪರ್ ನೌನ್ ಇಂಟು ಅ ಕಾಮನ್ ನೌನ್. ಪ್ರಾಪರ್ ನೌನ್ ಇದ್ದದನ್ನ ಕಾಮನ್ ನೌನ್ ಆಗಿ ಕನ್ವರ್ಟ್ ಮಾಡಿದಾಗ ಎ ಅನ್ನುವ ಆರ್ಟಿಕಲ್ ಗಳನ್ನ ನಾವು ಬಳಸಬಹುದು. ಸೊ ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ. ಸೊ ಮೊದಲೇ ಎಕ್ಸಾಂಪಲ್ ನೋಡಿದಾಗ ಹಿ ಹ್ಯಾಸ್ ಲಿಟಲ್ ಟೈಮ್ ಟು ಸ್ಪೇರ್ ಅಂತ ಇದೆ. ಅದೇ ನೆಕ್ಸ್ಟ್ ಅಲ್ಲಿ ಬಂದಾಗ ಹಿ ಹ್ಯಾಸ್ ಅ ಲಿಟಲ್ ಟೈಮ್ ಟು ಸ್ಪೇರ್ ಅಂತ ಇದೆ. ಈ ಲಿಟಲ್ಗೂ ಮತ್ತು ಅ ಲಿಟಲ್ಗೂ, ಈ ಫ್ಯೂಗೂ ಮತ್ತು ಅ ಫ್ಯೂಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಲಿಟಲ್ ಅಂದ್ರೆ ನಥಿಂಗ್ ಅನ್ನುವಂತಹ ಮೀನಿಂಗ್ ಕೊಟ್ರೆ, ಅ ಲಿಟಲ್ ಅನ್ನೋದು ಸಮಥಿಂಗ್ ಅಂತ ಮೀನಿಂಗ್ ಕೊಡುತ್ತೆ. ಫ್ಯೂ ಅಂದ್ರೆ ನಥಿಂಗ್ ಅನ್ನುವಂತಹ ಮೀನಿಂಗ್ ಕೊಟ್ರೆ, ಅ ಫ್ಯೂ ಅನ್ನೋದು ಸಮಥಿಂಗ್ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಲಿಟಲ್ ಅಂತ ಹೇಳಿದ್ರೆ, ಹಿ ಹ್ಯಾಸ್ ಲಿಟಲ್ ಟೈಮ್ ಟು ಸ್ಪೇರ್ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪವೂ ಸಮಯ ಇರಲಿಲ್ಲ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ. ಅಂದ್ರೆ ನೆಗೆಟಿವ್ ಸೆನ್ಸ್ ಅಲ್ಲಿ ನಾವು ಲಿಟಲ್ ಮತ್ತು ಫ್ಯೂ ಅನ್ನ ಬಳಸಿದ್ರೆ, ಪಾಸಿಟಿವ್ ಸೆನ್ಸ್ ಅಲ್ಲಿ ಅ ಲಿಟಲ್ ಮತ್ತು ಅ ಫ್ಯೂ ಅಂತಕ್ಕಂತ ವರ್ಡ್ ಗಳನ್ನ ಬಳಸ್ತೀವಿ. ಇವುಗಳನ್ನ ನಾವು
ಸೆಮಿ ನೆಗೆಟಿವ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ರೇರ್ಲಿ, ಬೇರ್ಲಿ, ಸ್ಕಾರ್ಸ್ಲಿ, ಲಿಟಲ್, ಫ್ಯೂ, ಇವೆಲ್ಲ ವರ್ಡ್ಸ್ಗಳನ್ನು ನಾವು ಸೆಮಿ ನೆಗೆಟಿವ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಅನ್ನ ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಈ ಸೆಮಿ ನೆಗೆಟಿವ್ ವರ್ಡ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸೊ ಲಿಟಲ್ ಮತ್ತು ಫ್ಯೂ ಅನ್ನೋದು ನೆಗೆಟಿವ್ ಸೆನ್ಸ್ ಅನ್ನ ಕೊಡ್ತಾ ಇರುತ್ತೆ. ಅ ಲಿಟಲ್, ಅ ಫ್ಯೂ ಅನ್ನೋದು ಪಾಸಿಟಿವ್ ಸೆನ್ಸ್ ಅನ್ನ ಕೊಡ್ತಾ ಇರುತ್ತೆ. ಹಿ ಹ್ಯಾಸ್ ಲಿಟಲ್ ಟೈಮ್ ಟು ಸ್ಪೇರ್ ಅಂದ್ರೆ ಸ್ವಲ್ಪವೂ ಸಮಯವಿಲ್ಲ ಅಂತ ಹೇಳಿ ಅರ್ಥ ಕೊಟ್ರೆ, ಹಿ ಹ್ಯಾಸ್ ಅ ಲಿಟಲ್ ಟೈಮ್ ಟು ಸ್ಪೇರ್ ಅಂದ್ರೆ ಸ್ವಲ್ಪ ಸಮಯ ಇದೆ, ಸಮಯ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವನ ಹತ್ರ ಇದೆ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಫ್ಯೂ ಪರ್ಸನ್ಸ್ ಅಟೆಂಡೆಡ್ ದ ಲೆಕ್ಚರ್ ಅಂತಂದ್ರೆ ಒಂದ್ ಸ್ವಲ್ಪವೂ ಜನ ಆ ಲೆಕ್ಚರ್ಗೆ ಅಟೆಂಡ್ ಆಗಿರ್ಲಿಲ್ಲ ಅನ್ನುವಂತಹ ನೆಗೆಟಿವ್ ಸೆನ್ಸ್ ಅನ್ನ ಕೊಟ್ರೆ, ಅ ಫ್ಯೂ ಪರ್ಸನ್ಸ್ ಅಟೆಂಡೆಡ್ ದ ಲೆಕ್ಚರ್ ಅನ್ನುವಂತಹ ಸೆಂಟೆನ್ಸು ಸ್ವಲ್ಪ ಜನ, ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಜನ ಆ ಲೆಕ್ಚರ್ಗೆ ಅಟೆಂಡ್ ಆಗಿದ್ರು ಅನ್ನುವಂತಹ ಸೆನ್ಸ್ ಅನ್ನ ಅಥವಾ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಪಾಸಿಟಿವ್ ಸೆನ್ಸ್ ಅನ್ನ ಕೊಡ್ತಾ ಇದೆ. ಪಾಸಿಟಿವ್ ಸೆನ್ಸ್ ಅನ್ನ ಬಂದಾಗ ಅ ಅಂತ ಆರ್ಟಿಕಲ್ ಅ ಅನ್ನೋದನ್ನ ನಾವು ಬಳಸಬೇಕು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ನೋಡೋಣ. ಸೊ ಇಷ್ಟೊತ್ತು ನಾವ್ ಏನ್ ಡಿಸ್ಕಸ್ ಮಾಡಿದೀವಿ ಅಂತ ಹೇಳಿದ್ರೆ, ಎ ಮತ್ತು ಆನ್ ಅನ್ನುವಂತಹ ಆರ್ಟಿಕಲ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲಿ ಬಳಸಬಾರ್ದು ಅಂತ ಕೆಲವೊಂದ್ ಕಡೆ ಡಿಸ್ಕಸ್ ಮಾಡಿದ್ವಿ. ಇನ್ನ ಈ ಎ ಮತ್ತು ಆನ್ ಅನ್ನುವಂತ ಆರ್ಟಿಕಲ್ ಅನ್ನ ಎಲ್ಲಿ ಬಳಸಬಾರ್ದು ಅನ್ನೋದನ್ನು ನೋಡೋದಾದ್ರೆ, ನೋ ಆರ್ಟಿಕಲ್ಸ್ ವಿತ್ ಅನ್ಕೌಂಟೇಬಲ್ ನೌನ್ಸ್ ಅಂಡ್ ಮಟೀರಿಯಲ್ ನೌನ್ಸ್. ಅನ್ಕೌಂಟೇಬಲ್ ನೌನ್ ಯಾವ್ದು? ಅಡ್ವೈಸ್, ನ್ಯೂಸ್, ಲಗೇಜ್, ಫರ್ನಿಚರ್, ಇನ್ಫಾರ್ಮೇಶನ್. ಇವುಗಳಿಗೆ ನಾವು ಎಸ್ ಅಥವಾ ಎಸ್ ಅನ್ನ ಹಾಕಿ ಪ್ಲೂರಲ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇವು ಅನ್ಕೌಂಟೇಬಲ್ ನೌನ್ ಆಗಿರ್ತವೆ. ಇವುಗಳನ್ನ ಆಸ್ ಇಟ್ ಈಸ್ ಆಗಿ ಬಳಸಬೇಕು. ಹಾಗಿದ್ದಾಗ ಇವುಗಳ ಹಿಂದ್ಗಡೆ ನಾವು ಎ ಮತ್ತು ಆನ್ ಅನ್ನುವಂತ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ನಮ್ಮ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ, ಬಳಸೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ ಹೇಳ್ತೀವಲ್ವಾ, ಅದರ ನೆಕ್ಸ್ಟ್ ಅಲ್ಲೇ ಅದನ್ನೇ ಮಾಡ್ತೀವಿ ನಾವು. ಸೊ ಆಗಲೇ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಏನಂತ, ಪ್ರಾಪರ್ ನೌನ್ಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಅನ್ನ ಬಳಸೋದಿಲ್ಲ ಅಂತ ಹೇಳಿದೆ. ಅದನ್ನೇ ನಾವು ತಿರ್ಗಾ ಕಾಮನ್ ನೌನ್ ಅಲ್ಲಿ ತಗೊಂಬಂದು ಅದೇ ಪ್ರಾಪರ್ ನೌನ್ಗೆ ಆರ್ಟಿಕಲ್ ಅನ್ನ ಬಳಸಿದ್ವಿ. ಅದೇ ತರ ಇಲ್ಲಿ ನೋ ಆರ್ಟಿಕಲ್ ವಿತ್ ಅನ್ಕೌಂಟೇಬಲ್ ನೌನ್ ಅಂಡ್ ಮಟೀರಿಯಲ್ ನೌನ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಇವುಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಬಳಸಬಾರ್ದು ಅಂತ ಹೇಳ್ತಾ ಇದೀವಿ. ಆದ್ರೂ ಕೂಡ ಇವುಗಳ ಹಿಂದ್ಗಡೆ ಕೆಲವೊಂದು ಸಂದರ್ಭದಲ್ಲಿ ಆರ್ಟಿಕಲ್ ಗಳನ್ನ ಬಳಸ್ತೀವಿ. ಅದನ್ನ ನಾವು ಎಕ್ಸೆಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಹ್ಯಾಗ್ ಸರ್, ಯಾವ ರೀತಿ ಅದನ್ನ ಪ್ರೂವ್ ಮಾಡೋದು ಅಂತ ಹೇಳಿದ್ರೆ, ಅಡ್ವೈಸ್, ನ್ಯೂಸ್, ಲಗೇಜ್, ಫರ್ನಿಚರ್, ಇನ್ಫಾರ್ಮೇಶನ್ ಅಂತ ಇದೆಯಾ. ಈಗ ಈ ಅಡ್ವೈಸ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ನಾವು ಅದಕ್ಕೆ ಆರ್ಟಿಕಲ್ಸ್ ಅನ್ನ ಬಳಸ್ತೀವಿ ಅಂತ ಹೇಳಿ. ಈಗ ನನ್ನ ಹತ್ರ 2 ಅಡ್ವೈಸ್ ಇದಾವೆ. ಒಬ್ಬ ವ್ಯಕ್ತಿಗೆ ನಾನು 2 ಅಡ್ವೈಸ್ ಕೊಡ್ಬೇಕಾಗಿದೆ. ಒಂದು, ದುಶ್ಚಟಗಳಿಗೆ ಶರಣಾಗಬೇಡ ಅಂತ ಹೇಳಿ ಒಂದು ಅಡ್ವೈಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಅಡ್ವೈಸ್ ಏನಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳಿ ಅಡ್ವೈಸ್ ಕೊಡ್ತಾ ಇದ್ದೀನಿ. ಈಗ 2 ಅಡ್ವೈಸ್ ಆದ್ವಲ್ವಾ, ನಾನು ಅದನ್ನ ಒಂದು ಅಡ್ವೈಸ್ ಕೊಡ್ತೀನಿ ಅಂತ ಹೇಳಿ 2 ಹೇಳಿದ್ರೆ ತಪ್ಪಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಯಾವ ಆರ್ಟಿಕಲ್ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ರೆ, ಅ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಬೇಕು. ಒಂದೇ ಅಡ್ವೈಸ್ ಕೊಡುವಾಗ ಅ ಪೀಸ್ ಆಫ್ ಅಡ್ವೈಸ್, ಇಲ್ಲಿ ಆರ್ಟಿಕಲ್ ಕೂಡ ಬಂತು, ಅ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದ್ರೆ ಒಂದೇ ಅಡ್ವೈಸ್ ಅನ್ನ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದೆ. 2 ಅಡ್ವೈಸ್ ಕೊಡ್ಬೇಕಾಗಿದೆ. 2 ಅಡ್ವೈಸ್ ಕೊಡ್ಬೇಕಂತ ಹೇಳಿದಾಗ ಅದನ್ನ ಯಾವ ರೀತಿ ಹೇಳ್ತೀವಿ, ಪೀಸಸ್ ಆಫ್ ಅಡ್ವೈಸ್ ಅಂತ ಹೇಳಿ ಕರಿತೀವಿ. ವಿನಃ ಇದಕ್ಕೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡೋದಿಲ್ಲ. ಇದಕ್ಕೆ ಎಸ್ ಹಾಕಿದ್ರೆ ಹೋತು, 1 ಮಾರ್ಕ್ಸ್ ಕಟ್ ಆಯ್ತು. ಇದಕ್ಕೂ ಎಸ್ ಇದೆ, ಇದನ್ನ ಎಸ್ ಇದೆ ಅಂತ ಹೇಳಿ ಪ್ಲೂರಲ್ ಅಲ್ಲಿ ಇದೆ ಅನ್ಕೊಂಡು ಇದನ್ನ ಎಸ್ ತೆಗೆದ್ರೆ ಸಿಂಗ್ಯುಲರ್ ಮಾಡ್ಲಿಕ್ಕೆ ಹೋದ್ರೆ ಅದು 1 ಮಾರ್ಕ್ಸ್ ಹೋಯ್ತು. ಅದಕ್ಕೋಸ್ಕರ ಅ ಪೀಸ್ ಆಫ್ ಅಥವಾ ಪೀಸಸ್ ಆಫ್, ಪ್ಲೂರಲ್ ಅನ್ನ ಮಾತನಾಡುವಾಗ, ಅಡ್ವೈಸ್ ನ ಪ್ಲೂರಲ್ ಅನ್ನ ಮಾತನಾಡುವಾಗ ಪೀಸಸ್ ಆಫ್ ಅಡ್ವೈಸ್ ಅಂತ ಹೇಳ್ಬೇಕು. ಸಿಂಗ್ಯುಲರ್ ಬಗ್ಗೆ ಮಾತನಾಡುವಾಗ ಅ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳ್ಬೇಕು. ಅದೇ ತರ ಇನ್ಫಾರ್ಮೇಶನ್ ಅನ್ನು ನೀವು ತಗೋಬಹುದು. ಪೀಸ್ ಆಫ್ ಇನ್ಫಾರ್ಮೇಶನ್ ಅಂತ, ಅ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಒಂದೇ ಇನ್ಫಾರ್ಮೇಶನ್. ಪೀಸಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಪ್ಲೂರಲ್ ಫಾರ್ಮ್ ಅಲ್ಲಿ ಹೇಳ್ತಾ ಇದೀವಿ ಅಂತ ಅರ್ಥ. ಸೊ ಅಲ್ಲಿ ನಾವು ಎ ಮತ್ತು ಆನ್ ಅಥವಾ ಯಾವುದೇ ಆರ್ಟಿಕಲ್ ಅನ್ನ ನಾವು ಬಳಸಬಹುದು. ಆದ್ರೆ ಕಾಮನ್ ಆಗಿ ಮಾತನಾಡುವಾಗ ಕೌಂಟೇಬಲ್ ನೌನ್ಗಳ ಹಿಂದ್ಗಡೆ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಇನ್ನ ಮಟೀರಿಯಲ್ ನೌನ್ಗಳ ಹಿಂದ್ಗಡೆಯೂ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ ಅಂತ ಹೇಳ್ತಾ ಇದೀವಿ. ಮಟೀರಿಯಲ್ ನೌನ್ ಯಾವ್ದಾವ್ದು ಅಂತ ಹೇಳಿದ್ರೆ
ಗ್ಲಾಸಸ್, ಐರನ್, ಗೋಲ್ಡ್, ಸಿಲ್ವರ್, ಪೇಪರ್, ಸ್ಟೋನ್, ಕಾಫರ್, ಈ ತರ ಮೆಟಲ್ಸ್ ಎಲ್ಲ ಏನ್ ಬರುತ್ತವ ಅದು ಮಟೀರಿಯಲ್ ನೌನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಇಂತಹ ನೌನ್ಗಳ ಹಿಂದ್ಗಡೆಯೂ ಕೂಡ ನಾವು ಆರ್ಟಿಕಲ್ಸ್ ಅನ್ನ ಬಳಸೋ ಆಗಿಲ್ಲ. ನಾನು ಆಗ್ಲೇ ಹೇಳಿದೆ ಬಳಸೋ ಆಗಿಲ್ಲ ಅಂತ ಹೇಳ್ತೀವಿ ಮಾತಲ್ಲಿ, ಆದ್ರೆ ಇವುಗಳಿಗೂ ಕೂಡ ನಾವು ಆರ್ಟಿಕಲ್ಸ್ ಗಳನ್ನ ಬಳಸಬಹುದು. ಯಾವ ರೀತಿ ಆರ್ಟಿಕಲ್ಸ್ ಬಳಸಬಹುದು? ಐ ಯೂಸ್ಡ್ ಅ ಐರನ್ ಅಂತ ಹೇಳಿದ್ರೆ ಇಲ್ಲಿ ನಾನು ಐರನ್ ಅನ್ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಇಸ್ತ್ರಿ ಪೆಟ್ಟಿಗೆ ಇರುತ್ತಲ್ವಾ, ಐರನ್ ಬಾಕ್ಸ್ ಇರುತ್ತಲ್ವಾ, ಆ ಐರನ್ ಬಾಕ್ಸ್ ಬಗ್ಗೆ ಮಾತನಾಡುವಾಗ ಅ ಐರನ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಐ ವಾಂಟ್ ಅ ಪೇಪರ್ ಅನ್ನೋದು ಮಟೀರಿಯಲ್ ನೌನು. ಇಷ್ಟೊತ್ತು ನಾನೇನ್ ಹೇಳಿದೆ, ಮಟೀರಿಯಲ್ ನೌನ್ಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಅನ್ನ ಬಳಸೋದಿಲ್ಲ ಅಂತ ಹೇಳಿದ್ವಿ. ಬಟ್ ನಾ ಈಗೇನ್ ಹೇಳ್ತಾ ಇದ್ದೀನಿ, ಐ ವಾಂಟ್ ಅ ಪೇಪರ್ ಅಂತ ಹೇಳಿ ಬಳಸ್ತಾ ಇದೀವಲ್ವಾ, ಇದು ಎಕ್ಸೆಪ್ಷನ್ ಆಗಿರುತ್ತೆ. ಅ ಪೇಪರ್ ಅಂತ ಹೇಳಿದಾಗ ಇದು ಮಟೀರಿಯಲ್ ನೌನ್ ಅಲ್ಲ, ನ್ಯೂಸ್ ಪೇಪರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥವನ್ನ ಕೊಡುವಂಥದ್ದು. ಐ ವಾಂಟ್ ಅ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ, ನನಗೆ ಒಂದು ನ್ಯೂಸ್ ಪೇಪರ್ ಬೇಕು ಅಂತ ಹೇಳಿ. ಯಾಕಂದ್ರೆ ತುಂಬಾ ನ್ಯೂಸ್ ಪೇಪರ್ಸ್ ಗಳಿರ್ತವೆ. ಅಂತ ಸಂದರ್ಭದಲ್ಲಿ ನನಗೆ ಒಂದು ನ್ಯೂಸ್ ಪೇಪರ್ ಬೇಕಾಗಿದೆ ಅಂತ ಹೇಳುವಾಗ ಐ ವಾಂಟ್ ಅ ಪೇಪರ್ ಅಂತ ಹೇಳಿ ಆರ್ಟಿಕಲ್ ಅನ್ನ ಬಳಸ್ತೀವಿ. ಆದ್ರೆ ಕಾಮನ್ ಆಗಿ ಮಟೀರಿಯಲ್ ನೌನ್ಗಳ ಹಿಂದ್ಗಡೆ ಆರ್ಟಿಕಲ್ ಅನ್ನ ಬಳಸಬಾರದು, ಎಕ್ಸೆಪ್ಷನ್ ಹೊರತುಪಡಿಸಿ. ಸೊ ಇದಷ್ಟು ಆರ್ಟಿಕಲ್ ಎಲ್ಲಿ ಬಳಸಬಾರ್ದು ಅಂತ ಆಯ್ತು, ಅನ್ಕೌಂಟೇಬಲ್ ಮತ್ತು ಮಟೀರಿಯಲ್ ನೌನ್. ಇದಷ್ಟೇ ಅಲ್ಲ, ಇನ್ನೂ ಒಂದ್ ಕಡೆ ನಾವು ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಯಾವ್ದಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳ ಹಿಂದೆ ಆರ್ಟಿಕಲ್ ಎ ಆಗ್ಲಿ ಆನ್ ಆಗ್ಲಿ ಬಳಸೋ ಹಾಗಿಲ್ಲ. ಯಾವ್ದೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳಿದ್ರೆ ಹ್ಯಾಪಿ, ಸ್ಯಾರೋ, ಸ್ಯಾಡ್, ನಾಲೆಜ್ ಮತ್ತೆ ಇನ್ಫಾರ್ಮೇಶನ್ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗತ್ತೆ. ಅಡ್ವೈಸ್ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗತ್ತೆ. ಒಂದ್ ನೌನು ಅನ್ಕೌಂಟೇಬಲ್ ಅಲ್ಲೂ ಬರ್ಬೋದು, ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲೂ ಬರ್ಬೋದು, ಮಟೀರಿಯಲ್ ನೌನ್ ಅಲ್ಲೂ ಬರ್ಬೋದು. ಯಾವ್ದ್ರಲ್ಲೂ ಕೂಡ ಅದನ್ನ ನಾವು ಬಳಸ್ಬೋದು. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಯಾವ್ದನ್ನ ನಾವು ಮುಟ್ಟಕ್ಕಾಗಲ್ವೋ, ಯಾವ್ದನ್ನ ನಾವು ನೋಡಕ್ಕಾಗಲ್ವೋ, ಯಾವ್ದನ್ನ ನಾವು ಫೀಲ್ ಮಾಡ್ಕೊಳ್ತೀವೋ ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಅಂತಹ ಅಬ್ಸ್ಟ್ರಾಕ್ಟ್ ನೌನ್ಗಳ ಹಿಂದ್ಗಡೆಯೂ ಕೂಡ ನಾವು ಎ ಮತ್ತು ಆನ್ ಅಂತಕ್ಕಂತ ಆರ್ಟಿಕಲ್ಸ್ ಗಳನ್ನ ಬಳಸೋ ಹಾಗಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ದ ಅಂತಕ್ಕಂತಹ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆ ತರ ಅನ್ನೆಸೆಸರಿ ಡಿಸ್ಕಷನ್ ಮಾಡ್ತಾ ಹೋದ್ರೆ ತುಂಬಾ ಟಾಪಿಕ್ ಇತ್ತು, ಇನ್ನೂ ತುಂಬಾ ಇನ್ಫಾರ್ಮೇಶನ್ ಇತ್ತು. ಬಟ್ ಎಕ್ಸಾಮ್ ಪರ್ಪಸ್ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾತ್ರ ನಾನು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಡಿಸ್ಕಷನ್ ಮಾಡಿದ್ದೀನಿ. ಬೇಡದಿರುವಂತಹ ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಮಾತ್ರ ಡಿಸ್ಕಷನ್ಗೆ ತಗೊಂಡಿರುವಂಥದ್ದು. ಸೊ ಇನ್ನೊಂದು ಏನ್ ಮಾಹಿತಿ ಅಂತ ಹೇಳಿದ್ರೆ, ಯಾರೆಲ್ಲ ರ್ಯಾಂಡಮ್ ಆಗಿ ಈ ಆರ್ಟಿಕಲ್ ಅನ್ನುವಂತಹ ಕ್ಲಾಸಸ್ ಅನ್ನ ನೋಡ್ತಾ ಇದ್ರಿ, ಅವರು ನೌನ್ ಬಗ್ಗೆ, ನೌನ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು. ಅಂದಾಗ ಮಾತ್ರ ಈ ಆರ್ಟಿಕಲ್ ಅನ್ನೋದು ತುಂಬಾ ಬೇಗ ಮತ್ತು ಈಸಿಯಾಗಿ ಅರ್ಥ ಆಗತ್ತೆ. ಸೊ ಅದಕ್ಕಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಮಾಡಿರ್ತಕ್ಕಂತಹ ನೌನ್ ಕ್ಲಾಸಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಹೋಗ್ಬಿಟ್ಟು ಅದನ್ನ ಚೆಕ್ ಮಾಡಿ, ಅದನ್ನ ಕ್ಲಾಸ್ ನೋಡಿ, ಅದನ್ನ ತಿಳ್ಕೊಂಡಾದ್ಮೇಲೆ ಈ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಯಾರೆಲ್ಲ ಮತ್ತೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ. ಸೆಷನ್ ಇಷ್ಟ ಅನ್ಸಿದ್ರೆ ಲೈಕ್ ಅನ್ನ ಕೊಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಸಿಗೋಣ. ಅಂಟಿಲ್ ಬಾಯ್.